ಜನನಿ ಜನನಿ ನೀನೇನಮ್ಮ ಇಲ್ಲಿ? ಭಾವ ನೀವೇನಿಲ್ಲಿ? ಯಾರಾದ್ರೂ ಪ್ಯಾಸೆಂಜರ್ಸ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ರಾ? ಓ, ಪಾರ್ವತಿ ಅಕ್ಕನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಿ ಅನ್ಸುತ್ತೆ ಅಲ್ವಾ? ನಾನು ಅಷ್ಟೇ ಪಾರ್ವತಿ ಅಕ್ಕನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದು. ಪ್ರತಿದಿನ ನೀವು ಪಾರ್ವತಿ ಅಕ್ಕನ ದೇವಸ್ಥಾನದವರೆಗೂ ಡ್ರಾಪ್ ಮಾಡ್ತೀರಂತೆ. ಪಾರ್ವತಿ ಅಕ್ಕನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ರೆ ಮಧ್ಯಾಹ್ನ 2 ಗಂಟೆ ತನಕ ಅಲ್ಲೇ ಇರ್ತಾರಂತೆ ಅಂತ ಸಾವಿತ್ರಕ್ಕ ಹೇಳಿದ್ರು. ಅದಕ್ಕೆ ಪಾರ್ವತಿ ಅಕ್ಕ ಅದ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ, ಅದ್ಯಾವ ದೇವ್ರ ಸೇವೆ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ತಿಳ್ಕೋಬೇಕು ಅಂತ ಕುತೂಹಲ ಆಯ್ತು. ಅಲ್ಲಲ್ಲ, ಡೌಟ್ ಬಂತು. ಅದಕ್ಕೆ ಬೆಳಗ್ಗೆ ನೀವು ಪಾರ್ವತಿ ಅಕ್ಕನ ನಿಮ್ಮ ಆಟೋದಲ್ಲಿ ಡ್ರಾಪ್ ಮಾಡ್ತಿದ್ರಲ್ಲ, ಆವಾಗ ನಿಮ್ಮ ಆಟೋನ ಫಾಲೋ ಮಾಡ್ಕೊಂಡು ಬಂದೆ. ಈ ದೇವಸ್ಥಾನಕ್ಕೆನ ಭಾವ ಪ್ರತಿದಿನ ನೀವು ಪಾರ್ವತಿ ಅಕ್ಕನ ಡ್ರಾಪ್ ಮಾಡೋದು? ಅಂದ್ರೆ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮುಸ್ರೆ ತಿಕ್ಕೋದು, ನೆಲ ಒರೆಸೋದು, ಕಸ ಗುಡಿಸೋದು, ಇದೇನಾ? ಈ ಸೇವೆನೇನಾ ನೀವು ಪ್ರತಿದಿನ ಮಾಡ್ತಾ ಇರೋದು? ನಾನೇ ನನ್ನ ಕಣ್ಣಾರೆ ನೋಡ್ದೆ ಭಾವ, ಅಕ್ಕ ಕಸ ಗುಡಿಸೋದನ್ನ, ನೆಲ ಒರೆಸೋದನ್ನ. ನನಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ, ಎಷ್ಟು ಅಳು ಬಂತು ಗೊತ್ತಾ. ನೀವ್ ಹೇಗೆ ಅಕ್ಕನ ಮನೆ ಕೆಲಸ ಮಾಡೋದಕ್ಕೆ ಕಳ್ಸಿದ್ರಿ? ನನ್ನ ಜೊತೆ ಪ್ರೀತಿನೂ ಬರ್ತೀನಿ ಅಂತ ಹೇಳ್ದ. ನಾನೇ ನೀನ್ ಬರೋದ್ ಬೇಡ, ನಾನೇ ಹೋಗೆಲ್ಲ ಕಣ್ಣು ಹಿಡಿತೀನಿ ಅಂತ ಹೇಳ್ದೆ. ಅವನೇನಾದ್ರು ಅವ್ರ ಅಕ್ಕೆ ಹೀಗೆ ಕಂಡೋರ್ ಮನೆ ಮುಸ್ರೆ ತಿಕ್ಕೋದನ್ನ ನೋಡಿದಿದ್ರೆ ಖಂಡಿತವಾಗ್ಲೂ ತಡ್ಕೋತಿರ್ಲಿಲ್ಲ. ಆಗ್ಲೇ ಮಾವಂಗ್ ಫೋನ್ ಮಾಡಿ ಹತ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದ. ನನ್ಗೂ ಅನಿಸ್ತು ಅತ್ತೆ ಫೋನ್ ಮಾಡಿ ಎಲ್ಲನೂ ಹೇಳ್ಬಿಡೋಣ ಅಂತ. ಪರಿಣಾಮದ ಅರಿವಾಗಿ ನಾನೇ ಕಂಟ್ರೋಲ್ ಮಾಡ್ಕೊಂಡೆ. ಅಪ್ಪ ಅಮ್ಮಗೆ ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಆದ್ರೆ ನನಗೆ ನಿಮ್ಮಿಬ್ರ ಬಗ್ಗೆ ತುಂಬಾ ಬೇಜಾರಾಗ್ತಿದೆ ಭಾವ. ಮೊದಲನೇ ಸಲ ನೀವಿಬ್ರು ಹೀಗೆ ಮಾಡ್ತಾ ಇರೋದು. ಅತ್ತೆ ಮನೆಗ್ ಬಂದು ದಿನಸಿ ಕೊಟ್ರೆ ನೀವ್ ಬೇಡ ಅಂದ್ರಂತೆ. ನೀವು ಇಡೀ ಅರ್ಸನ್ ಕೋಟೆ ಕಂಪನಿನ ನೋಡ್ಕೊಳ್ಳಿ ಅಂತ ಜವಾಬ್ದಾರಿ ಕೊಟ್ರೆ ನನಗ್ ಬೇಡ ಅಂತ ಹೇಳಿ ಅಸ್ತಿತ್ವದ ಬಗ್ಗೆ ಮಾತಾಡ್ಬಿಟ್ಟು ಕಳ್ಸಿದ್ರಂತೆ. ಆದ್ರೆ ಇಲ್ಲಿ 3ನೇವ್ರ ಹತ್ರ ಆಫ್ಟರ್ ಆಲ್ 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದಿರಲ್ಲ ಅಕ್ಕ. ಬೇರೆಯವ್ರ ಹತ್ರ ಇಲ್ದೇ ಇರೋ ಈಗೋ ಸ್ವಂತದವ್ರ ಹತ್ರ ಯಾಕೆ ತೋರಿಸ್ತಾ ಇದ್ದೀರಾ? ಅರಸನ್ ಕೋಟೆ ವಾರಸ್ದಾರರು ನೀವು. ನಿಮ್ ಕೈ ಕೆಳಗೆ 1000 ಜನ ಕೆಲಸ ಮಾಡ್ತಿದ್ದಾರೆ. ಅಂತದ್ರಲ್ಲಿ 5 ತಿಂಗಳು ಬಸ್ರಿ ಅಕ್ಕ. ಇವ್ರು ಹೋಗಿ ಕಂಡವ್ರ ಮನೆಯಲ್ಲಿ ಕೆಲಸ ಮಾಡೋದಾ? ಅಂತ ಅನಿವಾರ್ಯತೆ ನಿಮಗೆ ಏನ್ ಬಂದಿದೆ ಭಾವ? ಇದರಲ್ಲಿ ಯಜಮಾನ್ರದ್ದೇನೋ ತಪ್ಪಿಲ್ಲ ಜನನಿ. ಈ ನಿರ್ಧಾರ ನಂದೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಕೆಲ್ಸಕ್ಕೆ ಸೇರಿದ ವಿಚಾರ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಯಜಮಾನ್ರಿಗೆ ಗೊತ್ತಾಗಿದ್ದು ಮೊನ್ನೆ. ಅವ್ರು ತುಂಬಾ ನೊಂದ್ಕೊಂಡು ನನ್ನ ಜೊತೆ ಮಾತು ಬಿಟ್ಬಿಟ್ಟಿದ್ರು. ಹಾಗೆ ಊಟ ಮಾಡೋದನ್ನು ಬಿಟ್ಬಿಟ್ಟಿದ್ರು. ನಾನೇ ಅವ್ರನ್ನ ಬೇಡ್ಕೊಂಡು ಬಲವಂತ ಮಾಡಿ ಒಪ್ಸಿದ್ದು. ನಾವು ಬೆಳಿಬೇಕು ಅಂದ್ರೆ ನಾನು ಕೆಲಸ ಮಾಡೋದು ಅನಿವಾರ್ಯ ಜನನಿ. ಅತ್ತೆ ಹತ್ರನೂ ಇದನ್ನೇ ಹೇಳಿದ್ರಂತೆ, ನಾವು ಬೆಳೆದು ತೋರಿಸ್ತೀವಿ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ಬೆಳೆದು ಯಾರಿಗೆ ಏನ್ ಪ್ರೂವ್ ಮಾಡಕ್ಕಿದೆ ಅಕ್ಕ? ನಮಗ್ ನಾವೇ ಸಾಬೀತ್ ಮಾಡ್ಕೋಬೇಕಾಗಿದೆ ಅಂತ ಅನ್ಕೋ.
ಜನ ನನ್ನನ್ನ ಯಜಮಾನ್ರ ಹೆಂಡತಿಯಾಗಿ ಮಾತ್ರ ಗುರುತಿಸ್ತಾರೆ ಜನನಿ. ಪ್ರತಿ ಸಲ ನಾನು ಎಲ್ರಿಗೂ ಪಾರ್ವತಿ ಅಂತ ನನಗೆ ನಾನೇ ಪರಿಚಯ ಮಾಡ್ಕೋಬೇಕು, ನಂದೇ ಅಸ್ತಿತ್ವ ಕಂಡ್ಕೋಬೇಕು ಅಂತ ಅನ್ಕೊಳ್ಳೋದು ತಪ್ಪ ಜನನಿ? ಇವತ್ತಿಗೆ ಎಷ್ಟೋ ಜನ ನಾನು ಹಣಕ್ಕೋಸ್ಕರನೇ ಯಜಮಾನ್ರನ್ನ ಮದುವೆ ಆಗಿರೋದು ಅಂತ ಮಾತಾಡ್ತಾರೆ. ಒಂದ್ ಸ್ವಲ್ಪನಾದ್ರೂ ನಾನು ಆ ಹಣನ ಸಂಪಾದಿಸ್ಬೇಕಲ್ವಾ? ಅರ್ಸನ್ ಕೋಟೆಯಿಂದ ಒಂದ್ ಸೇರ್ ಅಕ್ಕಿ ತಗೊಂಡ್ರು ಕೆಲವರು ನಮ್ಮನ್ನ ಭಿಕ್ಷುಕರ ತರ ನೋಡ್ತಾರೆ. ಅದಕ್ಕೆ ಅರ್ಸನ್ ಕೋಟೆಯಿಂದ ಯಾವ ಸಹಾಯನೂ ತಗೊಳ್ದೆ ಹಂತವಾಗಿ ನಾವು ಬೆಳೆಯೋ ಆಸೆ ಇಟ್ಕೊಂಡಿದೀವಿ. ಅದಕ್ಕೆ ಕೆಲ್ಸ ಒಂದು ಸಣ್ಣ ಹೆಜ್ಜೆ, ಹೊಸ ಪ್ರಾರಂಭ. ಅಲ್ಲಿಗೆ ನಿಮಗೆ ಯಾರಿಂದನೂ ಅವಮಾನ ಆಗಿದೆ. ಯಾರೋ ನಿಮ್ಮನ್ನ ಭಿಕ್ಷುಕರ ಟ್ರೀಟ್ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಕಷ್ಟವಾದ ನಿರ್ಧಾರನ ನೀವು ತಗೊಂಡಿರೋದು. ಅದ್ ಯಾರು ಅಂತ ಹೇಳಿ ಅಕ್ಕ. ಜನನಿ ಪುಟ್ಟ ಅವಾಗಿಂದ ನನ್ನ ಫೋನ್ ತೆಗಿತಾನೆ ಇಲ್ಲ. ಅಳಿ ಅಂದ್ರೆ ಫೋನ್ ಮಾಡಿದ್ರೆ ಅವ್ರು ಅದ್ಯಾವ್ದೋ ಮೀಟಿಂಗ್ ಅಲ್ಲಿ ಬಿಸಿ ಇದಾರೆ ಅಂತ ಅವ್ರ PA ಫೋನ್ ತೆಗ್ದೆ ಹೇಳ್ತಿದ್ದಾರೆ. ಅಲ್ಲ, ಅಳಿ ಅಂದ್ರು ಮೀಟಿಂಗ್ ಅಲ್ಲಿ ಬಿಸಿ ಇದಾರೆ ಅಂದ್ಮೇಲೆ ಈ ಜನನಿ ಪುಟ್ಟ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾಳೆ? ಎಷ್ಟೊತ್ತಿಂದ ಒಂದೇ ಕಡೆ ಕೂತಿರಕ್ಕಾಗತ್ತೆ? ಒಂದೇ ಕಡೆ ಕೂತು ಕೂತು ಪಾಪ ನನ್ನ ಕೂಸಿಗೆ ಅದೆಷ್ಟು ಆಯಾಸ ಆಗಿದೆಯೋ ಏನೋ. ನಮ್ ಜನನಿ ಎಷ್ಟು ಅದೃಷ್ಟ ಮಾಡಿದಾಳೆ ಅಲ್ವಾ? ಅವಳಿಗೆ ರತ್ನವೇಣಿ ಥರ ಚಿಕ್ಕಮ್ಮ ಸಿಕ್ಕಿದ್ದಾರೆ. ಪಾರ್ವತಿಗೂ ಚಿಕ್ಕಮ್ಮನೋ ದೊಡ್ಡಮ್ಮನೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಸಮಯದಲ್ಲಿ ಅವರು ಪಾರ್ವತಿ ಜೊತೆ ಇರ್ತಿದ್ರು. ಪಾರ್ವತಿಗೆ ತವ್ರ ಮನೆಯವರು ಅತ್ತೆ ಮನೆಯವರು ಎಲ್ಲ ನಾವೇ ಅಲ್ವಾ? ನಾವೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಆದ್ರೆ ಇವರಿಬ್ರು ನಮ್ಗೆ ಅವಕಾಶನೇ ಕೊಡ್ತಿಲ್ವಲ್ಲ? ಕೊಡ್ತಾರೆ. ಅವ್ರು ಅಂದ್ಕೊಂಡಿದ್ದನ್ನ ಸಾಧಿಸಿದ ಮೇಲೆ ಕೊಡ್ತಾರೆ. ಅವ್ರು ಅಂದ್ಕೊಂಡಿದ್ದನ್ನ ಆದಷ್ಟು ಬೇಗ ಸಾಧಿಸೋ ಹಾಗೆ ಮಾಡಪ್ಪ ದೇವ್ರೆ ಅಂತ ನಾವು ಬೇಡ್ಕೋಬೇಕು, ಹಾರೈಸ್ಬೇಕು. ಬಾಬಾ ಯಾರು ಅಂತ ಹೇಳಿ. ಇಡೀ ಊರೇ ಅನ್ನತ್ತೆ ಜನನಿ. ಊರ್ನವ್ರ ಮಾತಿಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಕ್ಕ? ಇದು ನಿಮ್ ಜೀವನ, ನಿಮಗ್ ಇಷ್ಟ ಬಂದಂಗೆ ನೀವು ಬದುಕ್ಬೇಕು ತಾನೆ. ಈಗ ನಾವು ಅದನ್ನೇ ಮಾಡೋದಕ್ಕೆ ಹೊರಟಿರೋದು. ಆದ್ರೆ ಅಕ್ಕ, ದಯವಿಟ್ಟು ಜನನಿ, ನಿನಗೆ ನಿಜವಾಗ್ಲೂ ನಮ್ಮೇಲೆ ಪ್ರೀತಿ ಗೌರವ ಇದ್ರೆ ಈ ವಿಷಯ ನಮ್ಮನ್ನ ಬಿಟ್ಟು ಇನ್ಯಾರಿಗೂ ಗೊತ್ತಾಗೋದು ಬೇಡ. ಹೌದಮ್ಮ ಜನನಿ, ಪಾರು ಬಗ್ಗೆ ನನಗೂ ಕನ್ಸರ್ನ್ ಇದೆ ಅಲ್ವಾ? ಪಾರು ಮಗು ಇಬ್ರು ಸೇಫ್ಟಿ ಜವಾಬ್ದಾರಿನೂ ನಂದು. ನೀನು ತಲೆ ಕೆಡಿಸ್ಕೋಬೇಡ ಜಾನಿ. ಪಾರು ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ಪ್ರೀತು ಹತ್ರನೂ ಕೂಡ. ಹಾಗಂತ ಮಾತು ಕೊಡು. ಪ್ರೀತು ಜೊತೆ ಆಫೀಸಿಗೆ ಹೋಗಿ ಜನನಿ ಯಾಕೆ ಆದಿ ಪಾರ್ವತಿ ಜೊತೆ ಆಟೋದಲ್ಲಿ ಬಂದ್ಲು? ಜನನಿ ಪುಟ, ನೀನ್ ಯಾಕಮ್ಮ ಆಟೋದಲ್ಲಿ ಬಂದೆ?
ಅಳಿಯಂದ್ರೆ ಎಲ್ಲಿ? ಅದು ಪ್ರೀತುಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಚಿಕ್ಕಮ್ಮ. ನನಗೂ ಆಫೀಸಲ್ಲಿ ಕೂತು ಕೂತು ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ ಭಾವಂಗೆ ಫೋನ್ ಮಾಡಿದೆ, ಇಲ್ಲೇ ಎಲ್ಲಾದರೂ ಹತ್ರದಲ್ಲಿದ್ದರೆ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತ. ಅದೇ ಟೈಮಿಗೆ ಸರಿಯಾಗಿ ಪಾರ್ವತಿ ಅಕ್ಕನ ಕರ್ಕೊಂಡು ಹೋಗೋದಕ್ಕೆ ಅಂತ ದೇವಸ್ಥಾನದ ಹತ್ರ ಬಂದಿದ್ರು. ಹಾಗೆ ಆಫೀಸ್ ಹತ್ರ ಬಂದು ನನ್ನನ್ನು ಮನೆಗೆ ಕರ್ಕೊಂಡು ಬಂದರು ಅಷ್ಟೆ. ಬಾ, ಅಷ್ಟೇನಾ? ನೀನು ಆಟೋದಲ್ಲಿ ಬಂದಿರೋದನ್ನ ನೋಡಿ ನನಗಂತೂ ತುಂಬಾನೇ ಗಾಬರಿ ಆಗೋಗಿತ್ತು. ನೀವು ಗಾಬರಿ ಆಗುವಂಥದ್ದು ಏನೂ ಇಲ್ಲ ಚಿಕ್ಕಮ್ಮ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಪಾರ್ವತಿ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಮ್ಮ? ಜನನಿ, ಇದ್ಯಾವುದಮ್ಮ ಬ್ಯಾಗು? ಸಂಗೀತ ಮೇಡಮ್ ಕೊಟ್ಟಿದ್ದು. ಸಂಗೀತನಾ? ಯಾವ ಸಂಗೀತನಮ್ಮ? ಅಯ್ಯೋ, ಸಂಗೀತ ಅಂದ್ರೆ ಹುಡುಗಿ ಅಂತ ಅನ್ಕೊಂಡ್ರ? ಇಲ್ಲ ಅತ್ತೆ, ಅದು ಹೋಟೆಲ್ ಹೆಸರು ಸಂಗೀತ ರೆಸ್ಟೋರೆಂಟ್ ಅಂತ. ದೇವಸ್ಥಾನದಿಂದ ಬರೋ ದಾರಿಯಲ್ಲಿ ಆ ಹೋಟೆಲಲ್ಲಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕ ಹೇಳಿದ್ರು. ಅದಕ್ಕೆ ನನಗೂ ಆಸೆ ಆಗಿ ಕೊಡಿಸಿ ಅಂತ ಹೇಳಿದೆ, ಹಾಗೆ ಕಟ್ಟಿಸ್ಕೊಂಡು ತೊಗೊಂಡು ಬಂದ್ವಿ. ಓಹ್, ಅಯ್ಯೋ, ಅಷ್ಟೊಂದಿಂದ ಇಟ್ಕೊಂಡಿದ್ದಲ್ಲಮ್ಮ, ಕೊಡಮ್ಮ ಇಲ್ಲಿ. ಅಲ್ಲಮ್ಮ ಜನನಿ, ಹೋಟ್ಲು ಪಾರ್ಸಲ್ ಅಂತಂದೆ, ಇದೇನಮ್ಮ ಇದು ಸ್ಟೀಲ್ ಡಬ್ಬಿಯಲ್ಲಿದೆ? ಅದು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರಸಾದ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಅಕ್ಕ ಆ ಬಾಕ್ಸ್ನ ತೊಗೊಂಡು ಹೋಗ್ತಾರಂತೆ. ಇವತ್ತು ಪ್ರಸಾದ ತುಂಬ ರುಚಿಯಾಗಿತ್ತು. ನಾನು ಅಕ್ಕ ಭಾವ 3 ಜನನೂ ಕೂತು ಖಾಲಿ ಮಾಡಿಬಿಟ್ವಿ. ಅದಕ್ಕೆ ಅದೇ ಬಾಕ್ಸಲ್ಲಿ ಆ ಪಲಾವ್ನ ಹಾಕ್ಸ್ಕೊಂಡು ಬಂದ್ವಿ. ಏನು ಚಿಕ್ಕಮ್ಮ, ನಿಮಗೆ ಇನ್ನೂ ಏನಾದರೂ ಎನ್ಕ್ವೈರಿ ಮಾಡೋದಿದೆಯಾ? ಇಲ್ಲ ನಾನು ಒಳಗೆ ಹೋಗ್ಲಾ? ಶೋ, ನನ್ನ ಬುದ್ಧಿಗಿಷ್ಟು. ಬಿಸಿಲಲ್ಲಿ ಬಸ್ರಿ ಹೆಂಗಸ್ನ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ ನೋಡು. ಪಾಪುಟ, ಬಾ ಬಮ್ಮ. ಹುಷಾರು ಹುಷಾರು. ಜಾನಿ, ಪಾರು ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ಪ್ರೀತು ಹತ್ರನೂ ಕೂಡ. ಹಾಗಂತ ಮಾತು ಕೊಡು. ಇವತ್ತು ಆದಿಬ್ರು ಆಟೋದಲ್ಲಿ ಬಂದಿ ಅಂತೆ ಡ್ಯಾಡ್ ಹೇಳಿದ್ರು. ತುಂಬ ಖುಷಿ ಆಯಿತು. ಆದರೂ ಯಾಕೋ ಇವತ್ತು ನನ್ನ ನೀನು ತುಂಬ ಅವಾಯ್ಡ್ ಮಾಡಿದೆ ಅಂತ ಅನಿಸ್ತು. ನಿನ್ನ ಪತ್ತೇದಾರಿ ಕೆಲಸ ಎಲ್ಲಿವರೆಗೂ ಬಂತು ಅಂತ ತಿಳ್ಕೊಳ್ಳೋಕ್ಕೆ ಮಧ್ಯಾಹ್ನ ಕಾಲ್ ಮಾಡಿದ್ದೆ. ಅದಕ್ಕೆ ಜೊತೆ ಇದ್ದೀನಿ, ಬಂದಮೇಲೆ ಕ್ಲಿಯರಾಗಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಈಗ ಹೇಳು, ನಿನ್ನ ಡಿಟೆಕ್ಟಿವ್ ಕೆಲಸ ಎಲ್ಲಿವರೆಗೂ ಬಂತು? ಏನಾದರೂ ಸೀಕ್ರೆಟ್ ಪತ್ತೆ ಮಾಡಿದ್ಯಾ? ಹಾಂ, ಎಲ್ಲನೂ ಪತ್ತೆ ಮಾಡಿದೆ, ಎಲ್ಲನೂ ತಿಳ್ಕೊಂಡೆ. ಓಹ್ ಸೂಪರ್. ಏನೇನು ತಿಳ್ಕೊಂಡೆ?
ಏನು ಹೇಳಲಿ ಪ್ರೀತು, ಅರಸನಕೋಟೆ ಹಿರಿ ಸೊಸೆ ಯಾರ್ದೋ ಮನೇಲಿ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅಂದರೆ ಅದನ್ನು ನೀನು ಸಹಿಸ್ಕೋತೀಯಾ? ಖಂಡಿತ ಇಲ್ಲ. ಹಲೋ ಮೇಡಮ್, ನನಗೇನು ಹೇಳ್ತೀಯ ಅಂತ ವೆಯ್ಟ್ ಮಾಡ್ತಾ ಇದ್ರೆ ನಿನ್ನ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇದೆಯಾ? ಸಾರಿ ಪ್ರೀತು, ನಾನೇ ಪಾರ್ವತಿ ಅಕ್ಕನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಡ್ರೆಸ್ ಹಾಕ್ಕೊಂಡು ಪ್ರತಿದಿನ ಪಾರ್ವತಿ ಅಕ್ಕ ದೇವಸ್ಥಾನಕ್ಕೆ ಹೋಗೋದು. ನಾನೇ ಡ್ರೆಸ್ಸು ಅದು ಇದು ಅಂತ ಡೌಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟೆ. ಆದರೆ ಇವಾಗೆಲ್ಲ ಕ್ಲಿಯರ್ ಆಯಿತು. ನಂಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ, ನಂಗೆ ಖಂಡಿತ ಗೊತ್ತಿತ್ತು. ಆದರೆ ನೀನು ಅಷ್ಟೆಲ್ಲ ಡೌಟ್ ರೇಸ್ ಮಾಡ್ತಿದ್ದಲ್ಲ, ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಎಲ್ಲಿ ಬ್ರೋ ಮತ್ತೆ ಅದಕ್ಕೆ ಏನಾದರೂ ಗುಟ್ ಮಾಡಿರ್ಬೋದು ಅಂತ. ಬಟ್ ಈಗ ಕ್ಲಿಯರ್ ಆಯಿತು. ಅವ್ರು ಯಾವ ಕಷ್ಟದಲ್ಲೂ ಇಲ್ಲ, ಯಾರು ಒತ್ತಡದಲ್ಲೂ ಇಲ್ಲ ಅಂತ ಕೇಳಿ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ನಿನಗೂ ಎಲ್ಲ ಕ್ಲಿಯರ್ ಆಗಿರ್ಬೇಕಲ್ವಾ? ಹಾಂ, ಪ್ರತಿಯೊಂದು ಕ್ಲಿಯರ್ ಆಯಿತು. ಓಯ್, ಅದೇನೇ ಅಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದೆಯಾ? ಬ್ರೋ ಅದಕ್ಕೆ ಯಾವ ಗುಟ್ಟನ್ನು ಮುಚ್ಚಿಟ್ಟಿಲ್ಲ, ಅವ್ರು ಯಾವ ಕಸದಲ್ಲೂ ಸಿಕ್ಕಾಕೊಂಡಿಲ್ಲ ಅನ್ನೋದು ನಿನಗೂ ಖುಷಿ ವಿಷಯನೇ ತಾನೆ? ಪೂರ್ತಿ ಸತ್ಯನ ಪ್ರೀತಿ ಮುಂದೆ ಹೇಳಕ್ಕಾಗ್ತಿಲ್ಲ. ಹಾಗೆ ಪಾರ್ವತಿ ಅಕ್ಕ ಬಸ್ರಿಯಾಗಿ ಆರೈಕೆ ಮಾಡಿಸ್ಕೊಳ್ಳೋದನ್ನ ಬಿಟ್ಟು ದುಡಿಯೋದಕ್ಕೆ ಹೋಗ್ತಿರೋ ಬೇಜಾರನ್ನು ತೋರಿಸ್ಕೊಂಡ್ರೆ ಪ್ರೀತು ಅದಕ್ಕೆ ತಪ್ಪರ್ಥನ ಕಂಡುಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಕ್ಕ ಭಾವಂಗೆ ಯಾವ ಕಷ್ಟನೂ ಇಲ್ಲ ಅನ್ನೋದು ನನಗೂ ಖುಷಿ ವಿಷಯನೇ ಅಲ್ವಾ ಪ್ರೀತು? ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ಗಳಿರುತ್ತೆ. ಮನಸ್ಸಲ್ಲಿ ಏನಿಲ್ಲ ಅಂದ್ರೂ ಮುಖದಲ್ಲಿ ಸುಮ್ಮನೆ ಬೇಜಾರು ಕಾಣಿಸುತ್ತೆ ಅಷ್ಟೇ. ಆಯಿತು, ಆದರೆ ಈಗ ಮೂಡ್ ಸ್ವಿಂಗ್ಸ್ ಅಂತ ನೀನು ಬೇಜಾರಾಗ್ಬೇಡ, ನಂಗೆ ಬೇಜಾರಾಗುತ್ತೆ. ನನಗೋಸ್ಕರ ಸ್ವಲ್ಪ ಸ್ಮೈಲ್ ಪ್ಲೀಸ್. It's like a good girl. ಸಂಗೀತ, 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 ಯಾಕಮ್ಮ ಏನಾಯ್ತು? ಏನಾಗ್ತಿದೆ? ಮತ್ತೆ ತಲೆ ಸುತ್ತಂಗೆ ಆಗ್ತಿದೆ. ಅಯ್ಯೋ, ತಲೆ ಸುತ್ತಾ ಇದೆಯಾ? ಹುಷಾರ್, ನಿಧಾನ ನಿಧಾನ. ತಗೋ, ನೀರು ಕೊಡು. ನೀವು ಸಂದೇಶ್, ಇವರೇ ಪಾರ್ವತಿ ಅಂತ. ನಾನು ಹೇಳಿದ್ನಲ್ಲ, ನನಗೆಲ್ಲ ಕೆಲಸ ಮಾಡಿಕೊಟ್ಟು ನನ್ನನ್ನು ಸ್ವಂತ ತಂಗಿ ಥರ ಕೇರ್ ತಗೋತಾರೆ ಅಂತ. ಓಹ್, ಥ್ಯಾಂಕ್ ಯು. ಪಾರ್ವತಿ ಅವರೇ, ಇವರು ನನ್ನ ಯಜಮಾನ್ರು ಸಂದೇಶ್ ಅಂತ. ನಮಸ್ತೆ. ನಮಸ್ಕಾರ. ಡೈಲಿ ಇದೇ ಟೈಮಿಗೆ ಕ್ಯಾಫೆಗೆ ಹೋಗಿರೋರು. ಇವತ್ತು ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅವ್ರ ಮನೆಯಲ್ಲೇ ಉಳ್ಕೊಂಡ್ರು. ಹುಷಾರಿಲ್ವಾ? ಏನಾಯ್ತು ಅಕ್ಕವ್ರೆ? ಇತ್ತೀಚೆಗೆ ನನಗೆ ಲೋ BP ಆಗ್ತಿದೆ ಪಾರ್ವತಿ ಅವರೇ. ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆದರೆ ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನನ್ನ ಹೊಟ್ಟೆಯಲ್ಲಿರೋ ಮಗುಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ತುಂಬ ಭಯ ಆಗ್ತಿದೆ. ಬಿಕಾಸ್ ಈಗ ಆಲ್ರೆಡಿ ನನಗೆ 2 ಅಬಾರ್ಷನ್ಸ್ ಆಗಿದೆ. ಈಗ ಮತ್ತೆ ಯಾವ ಕಾರಣಕ್ಕೆ ಎಲ್ಲಿ ನನ್ನ ಮಗು ಕಳ್ಕೊತೀನೋ ಅನ್ನೋ ಭಯ. ಯಾವ ಮಾತ್ರೆಯಿಂದ
ಯಾವ ಸೈಡ್ ಎಫೆಕ್ಟ್ ಆಗುತ್ತೋ ಅನ್ನೋ ಓವರ್ ಥಿಂಕಿಂಗ್. ಆಗ ಥಿಂಕ್ ಮಾಡಿನೇ ನನ್ನ ಹೆಲ್ತ್ನ ನಾನು ಕಳ್ಕೊತಾ ಇದ್ದೀನಿ ಅನಿಸ್ತಾ ಇದೆ. ನೋಡಿ, ಈ ಸಮಯದಲ್ಲಿ ಈ ತಲೆನೋವು BP ಥರದ ಮಾತ್ರೆಗಳನ್ನೆಲ್ಲ ತಗೋಬೇಕಾದ್ರೆ ತುಂಬ ಜಾಗ್ರತೆ ವಹಿಸಬೇಕು ಅಕ್ಕವ್ರೆ. ಹಾಗಂತ ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಆದಾಗ ಇವಳ ಥರ ಮಾತ್ರೆ ತಗೊಳ್ದೇ ಇರೋದಕ್ಕಾಗುತ್ತೆ ನಮ್ಮ. ನೀವು ಹೇಳೋದು ಸರಿ, ಆದರೆ ನನಗೆ ನನ್ನ ಹೆಲ್ತ್ಗಿಂತ ನನ್ನ ಮಗು ಹೆಲ್ತ್ ಮುಖ್ಯ. ಈ ಸಲನೂ ನನ್ನ ಮಗುನ ಕಳ್ಕೊಂಡ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಈ ಸಲನಾದರೂ ನನ್ನ ಮಗು ಉಳಿಯುತ್ತಾ ಅಂತ ಕೇಳಿದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೀವು ಮೊದಲು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಡಿ ಅಂತಾರೆ. ಅದು ಹೇಗೆ ಬಿಡೋಕ್ಕೆ ಸಾಧ್ಯ? ನನ್ನ ಹಿಂದಿನ 2 ಎಕ್ಸ್ಪೀರಿಯನ್ಸ್ಗಳು ನನ್ನನ್ನು ಈಗಲೂ ಭಯದಲ್ಲೇ ಇಟ್ಟಿದೆ.